ಹಾಯ್, ಇವತ್ತು ಮತ್ತೊಂದು ವಿಚಾರದೊಂದಿಗೆ ಅಧ್ಯಾಯವನ್ನು ನೋಡೋಣ. ಇವತ್ತು ಯಾರದ್ದು ನೋಡೋಣ ಅಂತಂದರೆ ಮೆಗಾಸ್ತನೀಸನ ಬಗ್ಗೆ ಇವತ್ತು ನೋಡೋಣ ಅಂತ. ಚೆನ್ನಾಗಿ ಹೇಳಿದ್ದಾನೆ ಮತ್ತು ತುಂಬ ರಾಜನೀತಿಯ ಕೃತಿ ಇದ್ದಂಗೆ ಈ ಇಂಡಿಕಾ ಒಂದು ಕೃತಿ ಇದೆ. ಅದಕ್ಕಿಂತ ಮುಂಚೆ ಇವತ್ತೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಲ್ಯಾಂಡ್ ಆದರು. ಚೆನ್ನಾಗೇ ಬಂದರು 9 ತಿಂಗಳ ಪ್ರಯಾಣದ ನಂತರ. ತುಂಬ ಸೆಕೆ. 9 ತಿಂಗಳ ನಂತರ ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಬಂದುಬಿಟ್ರು. ಅದಕ್ಕೆ ಹೆಣ್ಮಕ್ಳ ಸಾಧನೆ ಕಡಿಮೆ ಇಲ್ಲ ಅಂತ ಹೇಳೋದು. ತುಂಬ ಚೆನ್ನಾಗಿ ಸಾಧನೆಗಳನ್ನು ಮಾಡಬೇಕು. ಹೀಗಾಗಿ ಅದು ಚೆನ್ನಾಗಿ ಇರುವಂಥದ್ದು. ಒಂಚೂರು ಅಡಚಣೆ ಇತ್ತು, ಹಾಗಾಗಿ ಸುನೀತಾ ವಿಲಿಯಮ್ಸ್ ಅದಕ್ಕೆ ಹೆಣ್ಮಕ್ಳನ್ನು ಓದಿಸ್ಬೇಕು, ಕಲಿಸ್ಬೇಕು, ಬೆಳೆಸಬೇಕು ಅಂತ ಹೇಳೋದು. ಇಲ್ಲಾಂದರೆ ಇಂಥ ಸಾಧನೆಗಳು ಆಗ್ತಿರಲಿಲ್ಲ. ಅದಕ್ಕೆ ಇವತ್ತು ಒಂದು ಒಳ್ಳೆಯ ದಿನ. ಸುನೀತಾ ವಿಲಿಯಮ್ಸ್ ಅವರು ಕ್ಷೇಮವಾಗಿ ಭೂಮಿಗೆ ಬಂದುಬಿಟ್ರು. ಇದರ ಜೊತೆಗೆ ಇವತ್ತು ನಾವು ಮೆಗಾಸ್ತನೀಸನ ಇಂಡಿಕಾ ಗ್ರಂಥವನ್ನು ನೋಡೋಣ ಅಂತ. ಈ ಮೆಗಾಸ್ತನೀಸ್ ಗ್ರೀಕ್ ರಾಯಭಾರಿಯಾಗಿ ಕ್ರಿಸ್ತಪೂರ್ವ 302ರಿಂದ 298ರವರೆಗೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಇದ್ದ. ಚಂದ್ರಗುಪ್ತನ ಮೌರ್ಯ ಆಸ್ಥಾನದಲ್ಲಿ ಯಾರಿದ್ರು? ಮೆಗಾಸ್ತನೀಸ್ ಬರೆದ ಇಂಡಿಕಾ ಗ್ರಂಥ ನಮಗೆ ಪರಿಪೂರ್ಣವಾಗಿ ಇಲ್ಲಿಯವರೆಗೂ ದೊರಕೇ ಇಲ್ಲ. ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಕಾಪಿಗಳೇ ಸಿಕ್ಕಿರೋದು. ಹಾಗಾಗಿ ಇಂಡಿಕಾ ಗ್ರಂಥ ಪರಿಪೂರ್ಣವಾಗಿ ನಮಗೆ ಅದು ಸಿಕ್ಕಿಲ್ಲ. ಅದಕ್ಕೋಸ್ಕರ ಸಿಕ್ಕಂತಹ ಮಾಹಿತಿಯನ್ನು ಬಳಸಿಕೊಂಡು ನಾವು ಇಂಡಿಕಾ ಗ್ರಂಥವನ್ನು ಅಧ್ಯಯನವನ್ನು ಮಾಡ್ತೀವಿ. ಹೌದಾ? ಇಂಡಿಕಾ ಗ್ರಂಥದಲ್ಲಿ ಏನು ಹೇಳಿದ್ದಾನೆ? ರಾಜನು ಐಷಾರಾಮ ಹಾಗೂ ಭೋಗ ಜೀವನ ನಡೆಸುತ್ತಿದ್ದು, ಸಶಸ್ತ್ರ ಸ್ತ್ರೀಯರು ರಾಜನ ಅಂಗರಕ್ಷಕಿಯರಾಗಿದ್ದರು. ಕೌಟಿಲ್ಯನು ಹೇಳ್ತಾನೆ ರಾಜ ಐಷಾರಾಮಿ ಜೀವನವನ್ನು ನಡೆಸಬಾರ್ದು ಅಂತ. ಬಟ್ ಮೆಗಾಸ್ತನೀಸ್ ಏನು ಬರೀತಾನೆ ಅಂತಂದರೆ, ರಾಜನು ಭಾರತದಲ್ಲಿ ಅಂದರೆ ಒಬ್ಬ ರಾಜ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದ. ಅವನ ಜೊತೆ ಅಂಗರಕ್ಷಕಿಯರು ಅಂತ ಹೆಣ್ಮಕ್ಳು ಇರ್ತಿದ್ರು ಅಂತ. ಇದ್ರ ಜೊತೆಗೆ ಅರಮನೆಯಲ್ಲಿ ಈತ ವಾಸವನ್ನು ಮಾಡ್ತಾ ಇದ್ದ. ಎಲ್ಲೋ ದೇವಸ್ಥಾನ ಅಥವಾ ಯಾವುದೋ ಸಣ್ಣ ಬಿಡಾರದಲ್ಲಿ ವಾಸ ಅಲ್ಲ, ದೊಡ್ಡ ಅರಮನೆ ಅಂದರೆ ಗೊತ್ತಿರುತ್ತೆ ರಾಜರು. ನಮ್ಮ ಥರ ಈ ಥರ ಗೂಡು ಇರೋದಿಲ್ಲ, ಈ ಗುಬ್ಬಿ ಗೂಡು ಥರ ಇರೋದಿಲ್ಲ. ರಾಜ ಅಂದರೆ ಬೇರೆ ಥರ. ಬಟ್ ಗೂಡಲ್ಲಿರೋ ನೆಮ್ಮದಿ ಬೇರೆ, ಅರಮನೆಯಲ್ಲಿರೋ ನೆಮ್ಮದಿನೇ ಬೇರೆ. ಅದಕ್ಕೆ ರಾಜರು ಅರಮನೆಯಲ್ಲೇ ವಾಸ ಮಾಡ್ತಾಯಿದ್ರು ಅಂತ. ಇದಾದ ನಂತರ ರಾಜ ಪ್ರಾಣಿಗಳ ಮತ್ತು ಯುದ್ಧದ ಆಸಕ್ತಿಯನ್ನು ಹೊಂದಿದ್ದನು. ಇದರ ಜೊತೆಗೆ ರಾಜ ಏನು ಮಾಡ್ತಾಯಿದ್ದ ಅಂದರೆ ಪ್ರಾಣಿಗಳನ್ನು ಬೇಟೆಯಾಡೋದು ಮತ್ತು ಯುದ್ಧ ಪ್ರಿಯನು ಆಗಿದ್ದನು ಅಂತ. ರಾಜ ಯುದ್ಧಕ್ಕೆಲ್ಲ ಹೋದಾಗೆಲ್ಲ ಸಶಸ್ತ್ರ ಸ್ತ್ರೀ ಪಡೆಯನ್ನು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದ. ಸ್ತ್ರೀ ಪಡೆ ಅನ್ನೋದು ಜೊತೆಗೆ ಹೋಗ್ತಾ ಇತ್ತು. ಹಾಗೆ ಒಬ್ಬ ರಾಜ ಆದವನು ತನ್ನ ಅರಮನೆಯಲ್ಲಿ ಪ್ರತಿನಿತ್ಯವೂ ಒಂದೇ ರೂಮಿನಲ್ಲಿ ವಾಸ ಮಾಡ್ತಿರಲಿಲ್ಲ. ಆತ ದಿನ ಒಂದೊಂದು ರೂಮಲ್ಲಿ ಮಲಗ್ತಿದ್ದ. ಅದು ಯಾರಿಗೂ ಗೊತ್ತಿರಲಿಲ್ಲ ಯಾವ ರೂಮಲ್ಲಿ ರಾಜ ಇರ್ತಾನೆ ಅಂತ ಅನ್ನೋದು. ಯಾಕಂದರೆ ಅದೊಂದು ಸೀಕ್ರೆಟ್ ವಿಚಾರ. ಹಾಗಾಗಿ ರಾಜ ಎಲ್ಲಿಯೂ ಕೂಡ ಮಲಗ್ತಿದ್ದ, ಹೆಂಗಿರ್ತಿದ್ದ ಅನ್ನೋದು ಸೀಕ್ರೆಟಾಗಿ ಇರ್ತಿತ್ತು. ಅಂದರೆ ಕಳ್ಳರು ಮನೆಗೆ ನುಗ್ಗಿಬಿಟ್ಟು ರಾಜನನ್ನು ಕಚಾಕ್ ಅಂತ ಕಟ್ ಮಾಡಿ ತಗೊಂಡು ಹೋಗ್ಬಿಟ್ರೆ ಕಷ್ಟ ಅಲ್ಲ. ಹಾಗಾಗಿ ರಾಜ ಎಲ್ಲಿ ಮಲಗ್ತಿದ್ದ ಅಂತ ಯಾರಿಗೂ ವಿಚಾರಗಳು ಗೊತ್ತಿರಲಿಲ್ಲ. ಹಾಗೆ ಪದೇ ಡಿಸ್ಟರ್ಬೆನ್ಸ್ ಇರಲಿ. ಹಾಗೆ ರಾಜ ಏನು ಮಾಡ್ತಾಯಿದ್ದ ಅಂದರೆ, ಅಲ್ಲಿ ಯುದ್ಧಕ್ಕೆ ಹೋಗಬೇಕಾಗಿತ್ತು ಅಂದರೆ, ಬೇಟೆಗಳಿಗೆ ಹೋಗಬೇಕಾಗಿತ್ತು ಅಂದರೆ ಯಜ್ಞವನ್ನು ಮಾಡ್ತಾಯಿದ್ದ. ಯಜ್ಞ ಮಾಡೋದಂದರೆ ಗೊತ್ತಲ್ಲ, ಯಜ್ಞವನ್ನು ಮಾಡಿಕೊಂಡು ಹೋಗ್ತಾಯಿದ್ದ. ಹಾಗೆ ರಾಜನ ಅರಮನೆಯಲ್ಲಿ ಏನಿರ್ತಿತ್ತು ಅಂದರೆ ದೊಡ್ಡ ಕೊಳ, ಅಂದರೆ
ಸ್ನಾನಕ್ಕೋಸ್ಕರ ಕೊಳ ಇರ್ತಿತ್ತು. ಅಲ್ಲಿ ಕೊಳದಲ್ಲಿ ದೊಡ್ಡ ದೊಡ್ಡ ಮೀನುಗಳನ್ನು ಕೂಡ ಬಿಡ್ತಿದ್ರು ಅಂತೆ. ಕೊಳದಲ್ಲಿ ಮೀನುಗಳನ್ನು ಬೇಟೆಯಾಡಲು ರಾಜರ ಮಕ್ಕಳಿಗೆ ಮಾತ್ರ ಆದ್ಯತೆ ಇತ್ತು. ಉಳಿದ ಯಾರಿಗೂ ಕೂಡ ಅಲ್ಲಿ ಪ್ರವೇಶ ಇರಲಿಲ್ಲ. ಮತ್ತು ರಾಜನ ಮಕ್ಕಳಿಗೆ ದೋಣಿ ನಡೆಸೋದು ಕೂಡ ಒಂದು ತರಬೇತಿಯನ್ನು ಕೂಡ ನೀಡಲಾಗಿತ್ತು ಅಂತೆ. ಇದರಿಂದ ಏನಾಗ್ತಿತ್ತು ಅಂದರೆ ರಾಜನ ಮಕ್ಕಳು ಸ್ಟ್ರಾಂಗ್ ಆಗಿ ಬೆಳೀತಾಯಿದ್ರು. ಜೊತೆಗೆ ಈತ ಏನು ಹೇಳ್ತಾನೆ, ಪಾಟಲಿಪುತ್ರವು ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದ ಬೃಹತ್ ಪಟ್ಟಣವೆಂದು ಇವನ ಅಭಿಪ್ರಾಯ. ಇವತ್ತ ವರ್ಣಿಸಿದ್ದಾನೆ. ಪಾಟಲಿಪುತ್ರ ಅನ್ನೋದು ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಮತ್ತು ಬೃಹತ್ವಾದಂತಹ ಪಟ್ಟಣವಾಗಿತ್ತು ಅಂತ. ಹೀಗಾಗಿ ಅದು ಚೆನ್ನಾಗಿರುವ ಪಟ್ಟಣ. ಈ ಪಟ್ಟಣ ಪಾಟಲಿಪುತ್ರವು 2 ನದಿಗಳ ಸಂಗಮವಾಗಿತ್ತು. ಈ ಪಾಟಲಿಪುತ್ರ 2 ನದಿಗಳ ಸಂಗಮವಾಗಿತ್ತು. 2 ಅಂದ್ರೆ ದೋಬ ಪ್ರದೇಶ ಅಂತೀವಲ್ಲ, ಆ ಥರ ಇತ್ತು ಅಂತ. ಪಾಟಲಿಪುತ್ರ ನಗರದ ಆಡಳಿತವನ್ನು ನೋಡಿಕೊಳ್ಳಲು 30 ಜನ ಸದಸ್ಯರುಳ್ಳ ಒಂದು ಸಮಿತಿ ಇದ್ದಿತ್ತು. ಪಾಟಲಿಪುತ್ರವನ್ನು ನೋಡ್ಕೊಳ್ಳೋಕೆ 30 ಜನರ ಒಂದು ಟೀಮ್ ಇರ್ತಿತ್ತು. ಈ ಟೀಮನ್ನು ಮತ್ತೇನು ಮಾಡ್ತಿದ್ರು ಅಂದ್ರೆ 5 ಸದಸ್ಯರುಳ್ಳ 6 ಉಪ ಸಮಿತಿಗಳನ್ನು ಮಾಡಿ ನೇಮಕವನ್ನು ಮಾಡಲಾಗಿತ್ತು. ಈ ಥರ ಆಳ್ವಿಕೆಯಲ್ಲಿ ನಡೆದಿತ್ತು. ಕೆಲವೊಂದಿಷ್ಟು ಜನ ಅವರಿಗೆ ಸಹಾಯವನ್ನು ಕೂಡ ಮಾಡ್ತಾಯಿದ್ರು. ಅಲ್ಲೇನಾಗಿತ್ತು, ನೀರಾವರಿ ಕಾಲುವೆಗಳಿದ್ದವು, ರಸ್ತೆಗಳು, ನದಿಗಳು, ಆಮೇಲೆ ಇವುಗಳ ಜೊತೆಗೆ ಭೂಮಿಯ ಕರ ಕೂಡ ತೆಗೆದುಕೊಳ್ತಾಯಿದ್ರು. ಇಲ್ಲಿ ಶ್ರೇಷ್ಠ ಅಧಿಕಾರಿಗಳಿದ್ದರು. ಭೂ ಕಂದಾಯವು ರಾಜ್ಯದ ಮುಖ್ಯ ಆದಾಯವಾಗಿತ್ತು. ನೋಡಿ, ಭಾರತ ಅಂತ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ರಾಜರ ಆಳ್ವಿಕೆ ಯಾವಾಗ ಮಾಡ್ತಾಯಿದ್ರು ಅವರಿಗೆಲ್ಲರಿಗೂ ಆದಾಯ ಎಲ್ಲಿಂದ ಬರ್ತಿತ್ತು ಅಂದರೆ ಭೂಮಿ ಮತ್ತು ಕೃಷಿಯಿಂದ ಮೂಲ ಆದಾಯ ಬರ್ತಾಯಿತ್ತು. ಇದರಿಂದ ರಾಜ್ಯ ಸಂಪದ್ಭರಿತವಾಗಿತ್ತು. ಈ ಥರ ಸನ್ನಿವೇಶ. ನಿಮಗೊಂದು ವಿಚಾರ ಹೇಳಬೇಕಿತ್ತು. ಅಂದರೆ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕರ ಕೊಡೋದು ಅಥವಾ ಈ ಕರ ಕೊಡೋದಾಗಲಿ, ಕರ ಅಂದರೆ ಎಮ್ಮೆ ಕರ ಆಕಳ ಕರ ಅಲ್ಲ, ಕರ ಕೊಡೋದು ಅಂದರೆ ತೆರಿಗೆನ ಕೊಡುವಂಥದ್ದು. ಕೆಲವೊಂದಿಷ್ಟು ಜನ ಕಮ್ಮಿ ಕೊಡ್ತಾಯಿದ್ರು. ಯಾಕೆ ಕೊಡ್ತಾಯಿದ್ರು ಅಂದರೆ ಈ ಅಧಿಕಾರಿಗಳಿಗೆ ಬಕೆಟ್ ಹಿಡಿಯೋ ಕೆಲಸವನ್ನು ಮಾಡ್ತಾಯಿದ್ರು. ಅಧಿಕಾರಿಗಳಿಗೆ ಬಕೆಟ್ ಹಿಡಿಯೋ ಕೆಲಸ ಇವಾಗ ನಾವು ಅಂತಿರ್ತೀವಿ, ಅವನೇನು ಬಿಡು ಬಕೆಟ್ ಹಿಡಿತಾನೆ ಅಂತ. ಈ ಬಕೆಟ್ ಹಿಡಿಯೋದಂದರೆ ಏನು ಗೊತ್ತಾ ನಿಮಗೆ? ಯಾಕೆ ಬಕೆಟ್ ಅಂತೀವಿ? ಯಾಕೆ ತಂಬಿಗೆ ಅನ್ನೋದಿಲ್ಲ? ಯಾಕೆ ಕಪ್ ಅನ್ನೋದಿಲ್ಲ? ಯಾಕೆ ಕೊಡ ಅನ್ನೋದಿಲ್ಲ? ಯಾಕೆ ದೊಡ್ಡ ಡ್ರಮ್ ಅನ್ನೋದಿಲ್ಲ? ಬಕೆಟೇ ಯಾಕೆ ಅಂತೀವಿ? ಅವನು ಅವ್ರಿಗೆ ಬಕೆಟ್ ಹಿಡ್ದ, ಇವ್ರಿಗೆ ಬಕೆಟ್ ಹಿಡ್ದ. ಬಕೆಟ್ ಹಿಡಿಯೋ ಕೆಲಸ ಅಂದರೆ ಏನು ಅಂತ ಗೊತ್ತಾ? ಅದೇನೆಂದರೆ ಆವತ್ತಿನ ಬ್ರಿಟಿಷರ ಕಾಲದಲ್ಲಿ ಈ ಟಾಯ್ಲೆಟ್ಗಳ ವ್ಯವಸ್ಥೆಗಳು ಆ ಕಡೆ ಈ ಕಡೆ ಇರ್ತಿರಲಿಲ್ಲ. ಇರ್ತಿರ್ಲಿಲ್ಲ ಕಾರಣಕ್ಕೋಸ್ಕರ ಬ್ರಿಟಿಷ್ ಅಧಿಕಾರಿಗಳು ಯಾವುದೋ ಸಭೆ ಸಮಾರಂಭ ಅಥವಾ ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ ಅವರಿಗೆ ರೆಸ್ಟಿಗೆ ಹೋಗಲಿಕ್ಕೆ ಪ್ಲೇಸ್ಗಳು ಇರ್ತಿರಲಿಲ್ಲ. ಅವ್ರಿಗೆ ಬೇಕಂದಾಗ ರೆಸ್ಟ್ ಮಾಡಲಿಕ್ಕೆ ಒಬ್ಬ ಆಳು ಅಂದರೆ ಬಕೆಟ್ ಯಾವಾಗಲೂ ಜೊತೆಯಲ್ಲೇ ತೊಗೊಂಡು ಇರ್ತಿದ್ದ. ಅವ್ರಿಗೆಲ್ಲಿ ಬೇಕೋ ಅಲ್ಲಿ ಮಾಡೋರು ಅದನ್ನು ಆತ ಹೋಗಿ ಚೆಲ್ಲಿ ಬಂದುಬಿಡೋನು. ಆ ಥರ ಇರುವಂಥ ಬಕೆಟ್ ಕೆಲಸ ಅದು. ಅವರಿಗೆ ವಿಶೇಷ ಸಂಬಳ, ಅವರಿಗೆ ವಿಶೇಷ ರಿಯಾಯಿತಿ, ಅವರಿಗೆ ವಿಶೇಷವಾದ ಸಹಾಯ ಸವಲತ್ತುಗಳು ಬ್ರಿಟಿಷರು ಕೊಡ್ತಾಯಿದ್ರು. ಯಾರಿಗೆ? ಬಕೆಟ್ ಹಿಡಿಯೋವರಿಗೆ. ಹಾಗಾಗಿ ಅವತ್ತಿಂದ ಇವತ್ತಿನವರೆಗೂ ಬಕೆಟ್ ಹಿಡಿಯೋರು ಅಂದರೆ ಅವನು ಏನು ಮಾಡ್ತಿರ್ತಾನೋ ಅದನ್ನೆಲ್ಲ ನುಂಗ್ಕೊಂಡು ಅಥವಾ ನರಗಿಸ್ಕೊಂಡು ಅವ್ನು ಹೇಳಿದ್ದೆಲ್ಲ ಕೇಳಿಕೊಂಡು ಬಕೆಟ್ ಹಿಡಿಯೋ ಕೆಲಸ ಅಂತ. ಇದಕ್ಕೆ ಬಕೆಟ್ ಹಿಡಿಯೋ ಕೆಲಸ ಅಂತ ಕರೀತಾರೆ, ಗೊತ್ತಲ್ಲ? ನೆಕ್ಸ್ಟ್ ನೋಡಿ, ಇಲ್ಲಿ ರಾಜ್ಯದ ಮುಖ್ಯ ಆದಾಯ ಆಗಿತ್ತಲ್ಲ ಭೂಕಂದಾಯ. ಇಲ್ಲಿ ಬೆಳೆದಿರುವಂತಹ ಬೆಳೆಗಳಿಗೆ 1/5 ಏನು ಕೊಡಬೇಕಾಗಿತ್ತು? ಕಂದಾಯವನ್ನು ಕೊಡಬೇಕಾಗಿತ್ತು. ಇದನ್ನು ಯಾರು ಹೇಳ್ತಾರೆ? ಮೆಗಾಸ್ತನೀಸ್ ತನ್ನ ಇಂಡಿಕಾಗಿರುತ್ತದೆ ಹೇಳ್ತಾನೆ, ಹಿಂಗಿತ್ತು, ಈ ಥರ ಇತ್ತು ಅಂತ ಸನ್ನಿವೇಶಗಳು. ಆಮೇಲೆ ನದಿಗಳನ್ನು ದಾಟುವಾಗ ಕೂಡ ಏನಾಗಿತ್ತು? ತೆರಿಗೆಯನ್ನು ಕೊಡಬೇಕಾಗಿತ್ತು. ನದಿಗಳ ತೆರಿಗೆಯನ್ನು ಕೊಡಲಾಗಿತ್ತು. ನೆಕ್ಸ್ಟ್ ನಾವು ಈಗಲೂ ಕೂಡ ನೋಡ್ತೀವಲ್ಲ, ಬೋಟ್ಗಳನ್ನು ಆ ಕಡೆ ಈ ಕಡೆ ದಾಟೋದಾಗಲಿ, ಬೇರೆ ಊರಿಗೆ ಹೋಗೋದಾಗಲಿ, ಈ ಥರ ಎಲ್ಲ ಮಾಡಿದಾಗ ನಮಗೆ ತೆರಿಗೆಯನ್ನು ಕೊಡ್ತಾಯಿದ್ರು. ತುಂಬ ಶಿಕೆ.
ಸೈನಿಕ ವ್ಯವಸ್ಥೆಯನ್ನು ನೋಡಿಕೊಳ್ಳಲು 30 ಸದಸ್ಯರುಳ್ಳ ಒಂದು ಮಂಡಳಿ ಇತ್ತು. ಸೈನ್ಯ ವ್ಯವಸ್ಥೆಯನ್ನು ಕೂಡ ನೋಡಿಕೊಳ್ಳಿಕ್ಕೆ ವ್ಯವಸ್ಥೆಗಳು ಇದ್ದವು. ಇವುಗಳನ್ನು 6 ವಿಭಾಗಗಳನ್ನಾಗಿ ಮಾಡಿಕೊಂಡಿದ್ದರು. ಆಮೇಲೆ ಹಡಗು ಪಡೆ, ಸೈನ್ಯ ಪಡೆಗಳು ಕೂಡ ಹೊಂದಿದ್ದವು. ರಾಜನೇ ಪರಮೋಚ್ಚ ಅಧಿಕಾರ ಹೊಂದಿದ್ದರೂ ಕೂಡ ದೇಶಾದ್ಯಂತ ಅನೇಕ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಶೀಘ್ರವಾಗಿ ನ್ಯಾಯವನ್ನು ಕೊಡಲಾಗಿತ್ತು. ಅಪರಾಧಿಗಳಿಗೆ ಕಠಿಣ ಶಿಕ್ಷೆ. ಅಂದರೆ ವ್ಯವಸ್ಥೆ, ನ್ಯಾಯ ವ್ಯವಸ್ಥೆ ಅಂದರೆ ಏನು? ಅವತ್ತು ಕೂಡ ರಾಜ್ಯ ಪರಮೋಚ್ಚ ಅಧಿಕಾರಿ ಇದ್ದರೂ ಕೂಡ ಒಂದು ನ್ಯಾಯಾಂಗ ವ್ಯವಸ್ಥೆ ಇತ್ತು. ಅದು ಇಮ್ಮಿಡಿಯೇಟ್ಲಿ ನ್ಯಾಯ ಸಿಗ್ತೈತಿ. ಇವತ್ತಿನ ಥರ ಒಂದು ಹೊಲದ ಕೆಲಸ ಇದೆ, ಒಂದು ಡಿವೋರ್ಸ್ ಕೆಲಸ ಇದೆ, ಒಂದು ಮನೆ ವಿಭಾಗ ಇದೆ, ಒಂದು ಹಾಫ್ ಮರ್ಡರ್ ಕೇಸ್ ಇದೆ, ಒಂದು ಮರ್ಡರ್ ಕೇಸ್ ಇದೆ. 10 ವರ್ಷ 20 ವರ್ಷ ಜೀವಮಾನವೆಲ್ಲ ನ್ಯಾಯಾಲಯದಲ್ಲಿ ಅಲೆದಾಡಬೇಕು ಇವತ್ತು. ಬಟ್ ಅವಾಗ ಹಂಗಿರಲಿಲ್ಲ, ಶೀಘ್ರವೇ ನ್ಯಾಯ ಸಿಗ್ತಾಯಿತ್ತು. ತಪ್ಪು ಮಾಡಿದ್ದಾರೆ ಅಂದರೆ ಅವರಿಗೆ ಇಮ್ಮಿಡಿಯೇಟ್ಲಿ ಶಿಕ್ಷೆಗಳು ಸಿಗ್ತಾಯಿದ್ದವು. ಈ ಥರ ಕೂಡ ಒಂದು ಇತ್ತು ಅಂತ. ಇದಾದಮೇಲೆ ಅಪರಾಧಿಗಳಿಗೆ ಶಿಕ್ಷೆನ ಕೊಡ್ತಾಯಿದ್ರು. ಕಳವು ಅತ್ಯಂತ ಅಪರೂಪವಾಗಿತ್ತು. ಈತ ಭಾರತದ ಬಗ್ಗೆ ಏನು ಚೆನ್ನಾಗಿ ಬರೀತಾರೆ ಅಂದರೆ, ಅಲ್ಲಿ ಕಳ್ಳತನ ಮಾಡೋದು ತುಂಬ ಅಪರೂಪದ ಕೆಲಸ ಆಗಿತ್ತು ಅಂತೆ. ಕಳ್ಳರೇ ಇರಲಿಲ್ಲ ಅಂತ ಅಲ್ಲಿ. ಸ್ತ್ರೀಯರು ಉನ್ನತ ಸ್ಥಾನವನ್ನು ಹೊಂದಿದ್ದರು. ಸ್ತ್ರೀಯರಿಗೆ ವಿಶೇಷವಾದಂಥ ಸ್ಥಾನಗಳಿತ್ತು. ಎಲ್ಲಿ ಸ್ತ್ರೀಯನ್ನು ಪೂಜಿಸಲ್ಪಡುತ್ತೋ ಆ ಜಾಗದಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರಲ್ಲ, ಹಿಂಗೆ ಹೆಣ್ಮಗಳಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಪ್ಲೇಸಿಗೆ ಮರ್ಯಾದೆನೇ ಇಲ್ಲ ಅಂತ. ಹಿಂಗೆ ನೋಡಿ. ಆಮೇಲೆ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮದ್ಯಪಾನವನ್ನು ಮಾಡ್ತಿದ್ರು. ಇವತ್ತು ಮದ್ಯಪಾನ ಏನಾಗಿದೆ, ಬೀದಿಗಳಲ್ಲಿ ಏನು ಮಾಡ್ತಿದ್ದಾರೆ, ಮಾರಾಟ ಮಾಡ್ತಿದ್ದಾರೆ, ಕುಡಿತಿದ್ದಾರೆ, ಬಿದ್ದು ಒದ್ದಾಡ್ತಿದ್ದಾರೆ. ಅದೇ ಮೊನ್ನೆ ಹೇಳಿದ್ನೇನೋ, ಮೇ ಬಿ 40 ಲಕ್ಷ ಕೋಟಿ ಕುಡುಕರಿಂದನೇ ಬರಬೇಕು ಅಂತ ಅವರು ಅವಾಗಲೇ ಏನು ಹೇಳ್ತೈತೆ, ತುಂಬ ಡಿಸ್ಟರ್ಬ್ ಆಗ್ತಿದೆ. ಇರಲಿ. ಸರ್ಕಾರ ಏನು ಮಾಡ್ಕೊಂಡಿದೆ ಅಂದರೆ 40 ಲಕ್ಷ ಕೋಟಿ ರೂಪಾಯಿಗಳನ್ನು ಕುಡುಕರಿಂದ ತಗೊಳ್ಬೇಕು ಅಂತ ಒಂದು ಪ್ಲ್ಯಾನಲ್ಲಿದೆ 2025ರಲ್ಲಿ. ಅಂದರೆ ಕುಡುಕರ ಸಂಖ್ಯೆ ಎಷ್ಟಿದೆ ಅಂತ ನೋಡಿ. ಕುಡಿದು ದಾರಿಯಲ್ಲೆಲ್ಲ ಬಿದ್ದಿರ್ತಾರಲ್ಲ, ಅವ್ರನ್ನೂ ಗೊತ್ತಿಲ್ಲದೆ ಕರ್ಕೊಂಡೋಗಿ ಬಾಡಿ ಪಾರ್ಟ್ಸ್ ಏನಾದ್ರು ತಕ್ಕೊಂಡು, ಕಿಡ್ನಿ, ಲಿವರ್ ಅಂಥದ್ದು ಏನಾದ್ರು ತಕ್ಕೊಂಡು ಮತ್ತೆ ಅಲ್ಲೇ ಬಿಟ್ಟೋದ್ರೆ ಹೆಂಗಿರುತ್ತಲ್ಲ, ಅದಕ್ಕೆ ಅಲ್ಲೆಲ್ಲಿ ಬಿದ್ದು ಒದ್ದಾಡೋದ್ರಿಗೆ ಗೊತ್ತಾಗಬೇಕು. ಅಂದರೆ ಇಲ್ಲಿ ಹೆಂಗೆ ಮಾಡ್ತಿದ್ರು ಅಂದರೆ, ಮದ್ಯಪಾನ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮದ್ಯಪಾನವನ್ನು ಮಾಡ್ತಾಯಿದ್ರು ಅಂತೆ. ಜನರಿಗೆ ಊಟ ಮಾಡಲು ನಿಗದಿತ ಕಾಲವಿರಲಿಲ್ಲ. ಯಾವಾಗ ಬೇಕು ಅವಾಗ ತಿಂತಿದ್ರಂತೆ. ಇವಾಗ ನೋಡಿ, ಡಯಟ್ ಅನ್ನೋ ಹೆಸರಲ್ಲಿ ಲಿಮಿಟೆಡ್ ಫುಡ್. ಒಂದು ರೊಟ್ಟಿ ತಿಂದೆ, ಒಂದು ಚಪಾತಿ ತಿಂದೆ, ಇಲ್ಲ ಒಂದೇ ಇಡ್ಲಿ ತಿಂದೆ, ಒಂದು 2 ಪೂರಿ ತಿಂದೆ, ಇಷ್ಟೇ ರೈಸ್ ತಿಂದೆ, ಇಂಥವೇನ ಇಷ್ಟೆಲ್ಲ ಹೇಳಿದ್ನಲ್ಲ, ಇವೆಲ್ಲ ಅಲ್ಲ, ಅದರಲ್ಲಿ ಒಂದೊಂದಷ್ಟೇ ತಿಂದು ಗಟ್ಟಿಮುಟ್ಟಾಗಿರಬೇಕು. ಇವತ್ತಿನ ಜನ್ರೇಷನ್ಗೆ ನೀವು ತಿನ್ನೋ ಫುಡ್ಡೇ ಭಾಳ ಇಂಪಾರ್ಟೆಂಟ್. ಕೇಳ್ತಾ ಇರೋರು, ಚಿಕ್ಕ ವಯಸ್ಸಲ್ಲಿರೋರು, ನೀವು ಮುಂದೆ ಫ್ಯೂಚರಲ್ಲಿ ದೊಡ್ಡವರಾಗಿ ವಯಸ್ಸಾಗೋದ್ರಿಗೆ ಪ್ರಪಂಚದ ಸನ್ನಿವೇಶನ ಬೇರೆ ಇರುತ್ತೆ. ಏನು ಬೇರೆ ಇರುತ್ತೆ? ಪುಸ್ತಕದಲ್ಲಿ ಓದಬೇಕೇನೋ ಮೇ ಬಿ, ನಮ್ಮ ಕಾಲದಲ್ಲಿ ಮಳೆ ಬರ್ತಾಯಿತ್ತು ಅಂತ. ಸಿನಿಮಾಗಳಲ್ಲಿ ಆರ್ಟಿಫಿಷಿಯಲ್ ಆಗಿ ನೋಡ್ಬೇಕು, ಮಳೆ ಬರ್ತಿತ್ತು ಅಂತ. ರಿಯಲಾಗಿ ಮಳೆ ಬರೋದು ಗೊತ್ತೇ ಆಗೋದಿಲ್ಲ ಆವಾಗ. ಯಾಕಂದ್ರೆ ಮರಗಳೆಲ್ಲ ಕಟಾಪ್, ನೇಚರೆಲ್ಲ ಲಾಸ್ ಆಗ್ತಿದೆ. ಮಳೆ ಬರ್ತಿತ್ತು ಅನ್ನೋದನ್ನು ಕೇಳೋಕ್ಕೆ ಮಜಾ ಇರುತ್ತೆ, ಅವಾಗ ನೋಡೋಕೆ ಆಗೋದಿಲ್ಲ. ಅದಕ್ಕೆ ನೇಚರನ್ನು ಉಳಿಸ್ಕೋಬೇಕು. ತಿಂದು ಚೆನ್ನಾಗಿದ್ದರೆ ಆರೋಗ್ಯವಾಗಿರ್ತೀರಿ. ಇಲ್ಲಾಂದರೆ ಚಿಕ್ಕ ವಯಸ್ಸಿಗೆ ರೋಗಗಳು, ಬಾಧೆಗಳು, ಅದು ಇದು ಬಂದು ಏನೇನೋ ಆಗ್ತಿದೆ. ಇರಲಿ, ಅದ್ರ ಬಗ್ಗೆ ಅಡ್ವಾನ್ಸ್ ಟೆಕ್ನಾಲಜಿ ಅಂದ ತಕ್ಷಣ ನೆನಪಾಯಿತು. ಇನ್ನೊಂದು ಹೇಳಬೇಕು ನಿಮಗೆ. ಪ್ರಪಂಚದ ಅದ್ಭುತ ಅಂದರೆ, ಈಗ ನಾನು ಕಾಣಿಸ್ತಾ ಇದ್ದೀನಿ ಅಂದರೆ ಬೆಳಕಿನ ಮೂಲಕ ಕಾಣಿಸ್ತಾ ಇದ್ದೀನಿ. ಬೆಳಕು ನಮಗೆ ವಸ್ತು ಮೇಲೆ ಬಿದ್ದಾಗ ನಮಗೆ ಗೋಚರ ಆಗುತ್ತಲ್ಲ. ಬೆಳಕು ಘನ, ದ್ರವ, ಅನಿಲ, ಯಾವುದೋ ರೂಪ ಅಲ್ಲ ಅದು. ಬೆಳಕು ನೋಡಲಿಕ್ಕಷ್ಟೇ, ಬೆಳಕಷ್ಟೇ ಗೊತ್ತಿರೋದು. ಬಟ್ ಇತ್ತೀಚೆಗೆ ಅಂದರೆ ಈ ಮಂತಲ್ಲಿ ಏನಾಗಿದೆ ಅಂದರೆ, ಇಟಲಿಯಲ್ಲಿ ವಿಜ್ಞಾನಿಗಳು ಏನು ಮಾಡಿದ್ದಾರೆ, ಬೆಳಕನ್ನು ಹಿಡಿದು ಅದನ್ನು ಘನ ರೂಪವನ್ನು ಕೊಟ್ಟುಬಿಟ್ಟಿದ್ದಾರೆ. ಅರ್ಥ ಆಗುತ್ತಲ್ಲ ಹೇಳೋದು? ಬೆಳಕಂದರೆ ಒಂದು ಲೇಸರ್, ಒಂದು ಬ್ಯಾಟರಿ. ಈಗ ಒಂದು ಟಾರ್ಚ್ ಇದೆ ಅಂದ್ಕೊಳ್ಳಿ.
ಟಾರ್ಚ್ ಬಿಟ್ಟೆ ಅಂದರೆ ಇಲ್ಲಿಂದ ಬೆಳಕು ಹಿಂಗೆ ಹೋಗುತ್ತಲ್ಲ, ಈ ಹೋಗಿರೋ ಬೆಳಕನ್ನು ಘನರೂಪವಾಗಿ ಅಂದರೆ ಗಟ್ಟಿ ಮಾಡಿಸ್ಬಿಡೋದು. ಅದನ್ನು ಮುಟ್ಟಕ್ಕನ್ನು ಫೀಲ್ ಅರ್ಥ ಮಾಡ್ಕೊಳ್ಳಿ. ಬೆಳಕನ್ನು ಘನದ ರೂಪವನ್ನಾಗಿ ಮಾಡುವಂಥ ಒಂದು ಟೆಕ್ನಾಲಜಿ ಮಾಡಿಬಿಟ್ಟಿದ್ದಾರೆ. ಶಾಕ್ ಅಲ್ಲ ಇದೆಲ್ಲ? ಟೆಕ್ನಾಲಜಿ ಇದು ಎಲ್ಲ ಇವತ್ತೆಲ್ಲ ಬರ್ತಾ ಇರೋದು. ಇವಾಗ ನೋಡ್ತಾ ಇರೋ ಕೆಲವೊಂದಿಷ್ಟು ವೀಡಿಯೋಗಳು ಅಥವಾ ನಾನು ಹೇಳ್ತಾ ಇರುವಂಥ ವೀಡಿಯೋ ಮೊಬೈಲಲ್ಲಿ ಕಟ್ ಆಗಿ ಬರುವಂಥದ್ದು, ಅಥವಾ ಕ್ವಾಲಿಟಿ ಕಮ್ಮಿ ಆಗಿ ಬರುವಂಥದ್ದು, ಫೋನ್ ಮಾಡಿದ ತಕ್ಷಣ ಕನೆಕ್ಟ್ ಆಗೋದಿಲ್ಲ, ಮೆಸೇಜ್ ಇವತ್ತು ಮಾಡಿದರೆ ನಾಳೆ ಮೆಸೇಜ್ ತಲುಪುವಂಥದ್ದು, ಕೆಲವೊಂದಿಷ್ಟು ಇನ್ನೂ ಇದೆ ಅಪ್ಡೇಟಿಂಗ್ ಎಲ್ಲ ಸಿಸ್ಟಮ್. ಪುರಾಣಗಳಲ್ಲಿ ಓದ್ತೀವಲ್ಲ, ಒಂದು ಪ್ಲೇಸ್ ಇತ್ತು, ಈ ಪ್ಲೇಸಿನಿಂದ ಈ ಪ್ಲೇಸಿಗೆ ಮನುಷ್ಯ, ದೇವತೆಗಳು, ರಾಕ್ಷಸರು ಮಾಯಾಗಿ ಹೋಗುವಂಥ ಸನ್ನಿವೇಶಗಳನ್ನು ಓದ್ತೀವಿ, ಕೇಳ್ತೀವಿ, ನೋಡಿದ್ದೀವಿ ಪಿಕ್ಚರಲ್ಲಿ ಎಲ್ಲ. ಇಲ್ಲಿ ಕೂತಿದ್ದೀನಂದ್ರೆ ಮಾಯ ಆಗಿಬಿಡೋದು, ಎಲ್ಲೋ ಒಂದು ಕಡೆ ಹೋಗಿಬಿಡೋದು. ಮಾಯ ಆಗೋದಂದರೆ ಕಾನ್ಸೆಪ್ಟ್ ಏನದು? ಬಹುತೇಕ ಫ್ಯೂಚರಲ್ಲಿ ಗೊತ್ತಿಲ್ಲ ಏನಂತ. ಇವತ್ತು ಹೇಳಿದ್ನಲ್ಲ ಬೆಳಕು, ಇದು ರಿಯಲ್ ಆಗಿ ನಡೆದಿರುವಂಥದ್ದು ಇಟಲಿಯಲ್ಲಿ. ನೆಕ್ಸ್ಟ್ ನೋಡಿ, ಊಟ ಮಾಡಲಿಕ್ಕೆ ಟೈಮ್ ಇರಲಿಲ್ಲ, ಯಾವಾಗ ಬೇಕಾದ್ರೂ ಊಟ ಮಾಡ್ತಿದ್ರಂತೆ. ಆದರೆ ಭಾರತದಲ್ಲಿ ಭಾಳಷ್ಟು ವಿಭಾಗಗಳು, ವಿಂಗಡಗಳು, ಪಂಗಡಗಳು, 7 ವಿಭಾಗಗಳಿದ್ದವಂತೆ. ಯಾವ್ಯಾವು? ತತ್ವಜ್ಞಾನಿಗಳಿದ್ರಂತೆ, ಒಕ್ಕಲಿಗರಿದ್ದಂತೆ, ಕುರುಬರು, ಕಲಾಕಾರರು, ಪೌವಿಕರು, ಬೇಹುಗಾರರು ಮತ್ತು ಮಂತ್ರಿಗಳು. ಇಷ್ಟು 7 ಪಂಗಡಗಳು ಅಥವಾ 7 ವಿಭಾಗಗಳು ಇದ್ವಂತೆ. ಇಷ್ಟೆಲ್ಲ ಮೆಗಾಸ್ತನೀಸ್ ಇಂಡಿಕಾ ಗ್ರಂಥದಲ್ಲಿ ಬರೆದಿದ್ದಾನೆ. ಆದ್ರೆ ಇವ ನಂಬಲಿಕ್ಕೆ ಆಗದೇ ಇರುವಂಥ ವಿಚಾರಗಳನ್ನು ಕೆಲವೊಂದಿಷ್ಟು ಬರಿತಾನೆ. ಅಂದರೆ ನಮ್ಗೆ ನಂಬಕ್ಕೆ ಆಗೋದಿಲ್ಲ ಎಂಥ ವಿಚಾರಗಳನ್ನು ಬರಿತಾನೆ. ಇದು ನೀವು ಬಹುತೇಕ ಕೇಳಿರ್ಲಿಕ್ಕಿಲ್ಲ, ಸಿನಿಮಾಗಳಲ್ಲೆಲ್ಲ, ಹಾಲಿವುಡ್ ಸಿನಿಮಾಗಳಲ್ಲೆಲ್ಲ ನೋಡಿರ್ಬೋದು. ಏನು ಬರಿತಾನಂದ್ರೆ, ಒಂದೇ ಕಾಲಿನ ಮನುಷ್ಯರಿದ್ರಂತೆ, ನೆಲವನ್ನು ಮುಟ್ಟುವಷ್ಟು ಉದ್ದದ ಕಿವಿಗಳನ್ನು ಹೊಂದಿರುವಂಥ ಮನುಷ್ಯರಿದ್ರಂತೆ. ಕಿವಿಗಳು ನೆಲವನ್ನು ತಾಕ್ತಾ ಇದ್ವಂತ, ಅಷ್ಟು ದೊಡ್ಡ ದೊಡ್ಡ ಕಿವಿಗಳಿದ್ವಂತೆ. ಅವನ ಇಂಡಿಕಾದಲ್ಲಿ ಬರೆದಿರುವಂಥದ್ದು. ಬಾಯಿ ಹಾಗೂ ಕಿವಿಗಳಿಲ್ಲದ ಮನುಷ್ಯರಿದ್ರಂತೆ. ಎರಡೂ ಇಲ್ಲ, ಮನುಷ್ಯರಿದ್ರಂತೆ. ಬಾಯಿನೂ ಇಲ್ಲ, ಕಿವಿನೂ ಇಲ್ಲ, ಅಂಥ ಮನುಷ್ಯರಿದ್ರಂತೆ. ಪಾಂಡ್ಯ ರಾಜ್ಯ ಗೊತ್ತಾ? ಪಾಂಡ್ಯ ರಾಜ್ಯದಲ್ಲಿ 7 ವರ್ಷದ ತಾಯಂದಿರಿದ್ರಂತೆ. ಮಕ್ಕಳೇ 7 ವರ್ಷ, ಅವರು ತಾಯಂದಿರಾಗಿದ್ರಂತೆ. ಮಕ್ಕಳನ್ನೆಲ್ಲ ಜೋಪಾನ ಮಾಡ್ತಿದ್ರಂತೆ. ಇವೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ, ಅಂಥವೆಲ್ಲ ಬರೆದಿದ್ದಾನೆ. ಇವೆಲ್ಲ ನಾವು ಹಾಲಿವುಡ್ ಸಿನಿಮಾಗಳಲ್ಲಿ ನೋಡ್ತೀವಿ. ಒಂದೇ ಕಣ್ಣಿರುವಂಥ, 2 ಕಣ್ಣಿರಲಿಲ್ಲ, ಒಂದೇ ಸೆಂಟ್ರಲ್ಲಿ ಕಣ್ಣಿರುವಂಥದ್ದು, ಉದ್ದು ಮೂಗಿರುವಂಥದ್ದು, ಕಿವಿ ದೊಡ್ಡದಿರುವಂಥದ್ದು, ಬಾಯಿ ದೊಡ್ಡದಿರುವಂಥದ್ದು, ಅಥವಾ ತಲೆ ದೊಡ್ಡದಿರುವಂಥದ್ದು, 3 ಕಾಲು, 4 ಕಾಲು, 5 ಕೈ, ಈ ಥರ ಇರುವಂಥ ಸಿನಿಮಾಗಳನ್ನ ನೋಡಿರ್ತೀವಿ. ಸಿನಿಮಾ ಅದು. ಬಟ್ ಇವನು ಇಂಡಿಕಾ ಗ್ರಂಥದಲ್ಲಿ ಅವಾಗ ಮೆಗಾಸ್ತನೀಸ್ ಹೀಗೆಲ್ಲ ಬರೆದಿದ್ದಾನೆ. ಬಟ್ ಇದೆಲ್ಲ ಭಾಳಷ್ಟು ಜನ ನಂಬೋದಿಲ್ಲ ಇದನ್ನು. ಇನ್ನೊಂದು ಏನು ಬರೀತಾನಂದರೆ, ಭಾರತದಲ್ಲಿ ಗುಲಾಮರು, ಸುಳ್ಳು ಹೇಳುವವರು, ಬರಗಾಲಗಳು ಇರಲೇ ಇಲ್ಲ. ಕಳುವು ಅತ್ಯಂತ ಅಪರೂಪವಾಗಿತ್ತು. ಭಾರತದಲ್ಲಿ ಗುಲಾಮರೇ ಇಲ್ಲ ಅಂತ. ಇದನ್ನೆಲ್ಲ ಹೆಂಗೆ ತಗೊಳ್ತೀರಿ ನೋಡಿ. ಭಾರತದಲ್ಲಿ ಗುಲಾಮರೇ ಇರಲಿಲ್ಲ ಅಂತ, ಸುಳ್ಳು ಹೇಳೋರು ಇರಲಿಲ್ಲ ಅಂತ, ಸುಳ್ಳು ಹೇಳೋರೇ ಇಲ್ಲ, ಬರಗಾಲ ಇಲ್ಲ ಅಂತ, ಕಳುವು ಅತ್ಯಂತ ಅಪರೂಪವಾಗಿತ್ತು. ಈ ಥರ ಭಾರತ ಮತ್ತು ರಾಜರು, ಜನರ ಆಚಾರ ವಿಚಾರಗಳು ಕೂಡಿ ಮೆಗಾಸ್ತನೀಸ್ ತನ್ನ ಇಂಡಿಕಾ ಗ್ರಂಥದಲ್ಲಿ ಬರೀತಾನೆ. ಇದು ಮೆಗಾಸ್ತನೀಸನ ಇಂಡಿಕಾ ಗ್ರಂಥ. ಶಾರ್ಟಲ್ಲೇ ಮುಗಿಸಿದ್ದೀನಿ, ಯಾಕಂದರೆ ಟೈಮ್ ಭಾಳ ಆದರೆ ಹೇಳೋಕ್ಕೂ ಕೇಳೋಕ್ಕೂ ಚೆನ್ನಾಗಿರೋದಿಲ್ಲ ಅಂತ. ಮಧ್ಯೆ ಡಿಸ್ಟರ್ಬೆನ್ಸ್ ಆಯಿತು, ಇರಲಿ, ಕ್ಷಮೆ. ಹಾಗಾಗಿ ನೆಕ್ಸ್ಟ್ ಬಹುತೇಕ ಬಿಂದುಸಾರ ಅವನ ಬಗ್ಗೆ ಹೇಳೋಕ್ಕಾಗುತ್ತೇನೋ, ಮೇ ಬಿ ನೋಡೋಣ. ಮುಂದಿನ ಕ್ಲಾಸಲ್ಲಿ ಮತ್ತೊಂದು ಏನಾದರೂ ಒಂದು ವಿಚಾರ ಏನಾದರೂ ಇಟ್ಕೊಂಡು ಹೇಳಿ, ಬಿಂದುಸಾರ ಅಥವಾ ಬೇರೆ ಯಾವ್ದಾದ್ರು ಕಾನ್ಸೆಪ್ಟ್ ಬಗ್ಗೆ ಹೇಳೋಣ. ಓಕೆ, ಅಲ್ಲಿವರೆಗೂ ಬಾಯ್.